ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುಪ್ರೀಂ ಲರ್ನಿಂಗ್ ಅಕಾಡೆಮಿ. ಸೊ ಇದು ಸೆಕೆಂಡ್ ಪಿ ಯು ಸಿ ಫೇಲ್ ಆಗಿರೋರಿಗೆ ಎಕ್ಸಾಮ್ ಇದೆ. ಸೊ ಎಕ್ಸಾಮ್ 25th ಏಪ್ರಿಲಿಂದ ಸ್ಟಾರ್ಟ್ ಆಗಿದೆ. ಸೊ ಇದು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಸ್ಟೂಡೆಂಟ್ಸು ಯಾರೆಲ್ಲ ಫೇಲ್ ಆಗಿದ್ದಾರೆ ಅವರಿಗೆ ಪಾಸಿಂಗ್ ಪ್ಯಾಕೇಜ್ ಇದು. ಇದಿಷ್ಟು ಓದ್ಕೊಂಡ್ರೆ ನೀವು ಆರಾಮಾಗಿ ಪಾಸ್ ಆಗ್ಬೋದು. ಸೊ ಇದು ನಿಮಗೆ ಫಸ್ಟ್ ಮೇನ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರುತ್ತೆ, ಸೆಕೆಂಡ್ ಮೇನ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇರುತ್ತೆ. ಇಲ್ಲಿ ಯಾವ್ಯಾವ ಚಾಪ್ಟರಿಂದ ಯಾವ್ಯಾವ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬರ್ಬೋದು ವಿತ್ ಕೀ ಆನ್ಸರ್ಸ್ ಇದೆ ಇಲ್ಲಿ. ಸೊ ಇದನ್ನು ನೋಡ್ಕೊಳ್ಳಿ, ಆ ಲೆಸನಿಂದ ಯಾವ್ಯಾವ ಕೀ ಆನ್ಸರ್ಸ್ ಬರುತ್ತೆ, ಯಾವ್ಯಾವ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬರುತ್ತೆ ಅಂತ 5 ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇರುತ್ತೆ. ಸೊ ಇದು ಚಾಪ್ಟರ್ ವೈಸ್ನ ನಿಮಗೆ ಇಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಆನ್ಸರ್ಸ್ ಇದೆ. ಇದನ್ನು ನೋಡ್ಕೊಳ್ಳಿ. ಸೊ ನಾನಿಲ್ಲಿ ಕ್ವಶನ್ಸ್ನ ಆನ್ಸರ್ಸ್ನ ಓದೋಕ್ಕೆ ಹೋಗ್ತಾಯಿಲ್ಲ, ಯಾಕಂದರೆ ವೀಡಿಯೋ ಲಾಂಗ್ ಆಗಿಬಿಡುತ್ತೆ. ಸೊ ನೀವು ವೀಡಿಯೋ ಜೊತೆನೇ ಓದ್ಕೊಂಡೋಗಿ. ಸೊ ನಿಮಗೆ ಒಂದು ಐಡಿಯಾ ಬರುತ್ತೆ ಯಾವ್ಯಾವ ಚಾಪ್ಟರಿಂದ ಯಾವ ಥರ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಬರುತ್ತೆ ಅಂತ. ಸೊ ನಾನು ನಾರ್ಮಲಾಗಿ ಸ್ಕ್ರಾಲ್ ಮಾಡ್ತಾಯಿದ್ದೀನಿ. ನಿಮಗೆ ಸ್ಲೋ ಬೇಕು ಅಂದರೆ ಸೆಟ್ಟಿಂಗ್ಸ್ಗೆ ಹೋಗಿ, ಸೆಟ್ಟಿಂಗ್ಸಲ್ಲಿ ಸ್ಲೋ ಸ್ಕ್ರಾಲ್ ಮಾಡಿಕೊಡಿ. ಸೊ ಯಾವೆಲ್ಲ ಕ್ವಶನ್ಸ್ ಕೇಳಿದ್ರು ನಿಮಗೆ, ಇದು ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ್ದಾದ್ರು ಇಂಪಾರ್ಟೆಂಟ್ ಬಂದಿತ್ತು ಲಾಸ್ಟ್ 5 years ಕ್ವಶನ್ ಪೇಪರ್ಸಲ್ಲಿ ಅಂತ ಇಲ್ಲಿದೆ. ಸೊ ಇದಿಷ್ಟು ನಿಮಗೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಇಂಪಾರ್ಟೆಂಟ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಚಾಪ್ಟರ್ ವೈಸ್. ನೆಕ್ಸ್ಟ್ ಮೇನ್ ಬಂದು ನಿಮಗೆ ಹೊಂದಿಸಿ ಬರೆಯಿರಿ ಇರುತ್ತೆ. ಪದ್ಯದ ಹೆಸರು ಮತ್ತು ಕವಿ ಪರಿಚಯ, ಕವಿಯ ಹೆಸರು. ನೆಕ್ಸ್ಟ್ ಪದ್ಯದ ಹೆಸರು ಅಥವಾ ಆಕಾರ ಕೃತಿಯ ಹೆಸರು ಕೊಟ್ಬಿಡ್ತಾರೆ, ಹೊಂದಿಸಿ ಬರೆಯಲಿ ಇಲ್ಲಿ. ನೆಕ್ಸ್ಟ್ ಪದ್ಯದ ಹೆಸರು ಮತ್ತು ಪದ್ಯದ ಶೈಲಿ ಕೊಡ್ತಾರೆ. ಕವಿಗಳು ಮತ್ತು ಅವರ ಅಂಕಿತ ನಾಮಗಳು. ಸೊ ಎಕ್ಸಾಂಪಲ್ ಹೇಗೆ ಕೇಳಿದ್ರು ನೋಡಿ ಲಾಸ್ಟ್ ಟೈಮು, ಅದಕ್ಕೆ ಆನ್ಸರ್ಸ್ ಜೊತೆಗೆ ಆನ್ಸರ್ ಇಲ್ಲಿದೆ. ಆನ್ಸರ್ಸ್ ಜೊತೆಗೆ ಕೊಟ್ಟಿರೋದು ಇಲ್ಲಿ ಕ್ವಶನ್ಸು. ಸೊ ಇದು ನಿಮಗೆ 5 ಮಾರ್ಕ್ಸ್ಗೆ ಹೊಂದಿಸಿ ಬರೆಯಿರಿ ಇರುತ್ತೆ. ನೆಕ್ಸ್ಟು 2-3 ಸೆಂಟೆನ್ಸ್, 2-3 ವಾಕ್ಯ. ಯಾವ್ಯಾವ ಚಾಪ್ಟರಲ್ಲಿ ಯಾವ್ಯಾವ ಕ್ವಶನ್ಸು ವಿತ್ ಆನ್ಸರ್ಸು, ಯಾವ ಕ್ವಶನ್ಗೆ ಹೇಗೆ ಆನ್ಸರ್ ಬರೀಬೇಕು ಅಂತ ಒಂದು ಸಲ ನೋಡ್ಕೊಳ್ಳಿ. ಯಾವ ಚಾಪ್ಟರಲ್ಲಿ ಯಾವ ಥರ ಕ್ವಶನ್ಸ್ ಕೇಳ್ಬೋದು ಅಂತ ಒಂದು ಐಡಿಯಾ ಸಿಗುತ್ತೆ. ಇದಿಷ್ಟು ಓದ್ಕೊಂಡ್ರೆ ನೀವು ಸಾಕು, 100% ಪಾಸ್ ಆಗ್ತೀರಾ. ನೆಕ್ಸ್ಟ್ ಚಾಪ್ಟರಿಂದ 2-3 ವಾಕ್ಯ. ನೆಕ್ಸ್ಟ್ ಚಾಪ್ಟರ್ ಬೆಳಗು ಜಾವ, ದ ರಾ ಬೇಂದ್ರೆ ಅವ್ರು ಬರ್ದಿರೋ ಅಂಥದ್ದು. ಸೊ ಹೇಗೆಲ್ಲ ಕ್ವಶನ್ಸ್ ಕೇಳ್ತಾರೆ ವಿತ್ ಆನ್ಸರ್ಸ್ ಹೇಗೆ ಬರೀಬೇಕು ಅಂತ ನೋಡ್ಕೊಳ್ಳಿ. PDF ಬೇಕು ಅಂದರೆ ಕಮೆಂಟ್ ಮಾಡಿ, PDF ಸಿಗುತ್ತೆ.
ಸೊ ಇದು ಸಂದರ್ಭ, ಯಾವುದೆಲ್ಲ ಇಂಪಾರ್ಟೆಂಟ್ ಸಂದರ್ಭ ಇರುತ್ತೆ ಅದು. ಹೇಗೆ ಬರಿಬೇಕು, ಆಯ್ಕೆ, ಸಂದರ್ಭ, ಸ್ವಾರಸ್ಯ ಫುಲ್ ಬರಿಬೇಕು ಆ ಥರ. ಸೊ ಇಂಪಾರ್ಟೆಂಟ್ ಸಂದರ್ಭಗಳಿದ್ದಾವೆ, ಇದಿಷ್ಟು ಓದ್ಕೊಳ್ಳಿ ಸಾಕು. ಸೊ ನಾನಾ ಅರ್ಥಗಳು ಕೇಳ್ತಾರೆ 2 ಮಾರ್ಕ್ಸ್ಗೆ. ಇಂಪಾರ್ಟೆಂಟ್ ನಾನಾ ಅರ್ಥಗಳು ವಿತ್ ಆನ್ಸರ್ಸ್. ನೆಕ್ಸ್ಟ್ ಸಮಾನಾರ್ಥಕಗಳು 2 ಮಾರ್ಕ್ಸ್ಗೆ. ನೆಕ್ಸ್ಟು ಕ್ರಿಯಾಪದಗಳ ಧಾತು ಬರೆಯಿರಿ, ಇದು 2 ಮಾರ್ಕ್ಸ್ಗೆ. ನೆಕ್ಸ್ಟು ನಿಷೇಧಾರ್ಥಕ ಕ್ರಿಯಾಪದಗಳು. ಗುಣವಾಚಕಗಳು. ಸೊ ಗ್ರಾಮರೆಲ್ಲ ನೀವು ಪಾಸ್ ಮಾಡ್ಕೋಬೋದು. ವಿಭಕ್ತಿ ಪ್ರತ್ಯಯ, ಯಾವ ವಿಭಕ್ತಿ ಅಂತ ಬರಿಬೇಕು. ಇದಿಷ್ಟು ಇನ್ಯಾವುದು ಬರಲ್ಲ. ಕಾಲವಾಚಕಗಳು, ಅದು ಬಿಟ್ಟರೆ ದ್ವಿರುಕ್ತಿಗಳು, ನುಡಿಗಟ್ಟುಗಳು, ಆದಮೇಲೆ ತತ್ಸಮ ತದ್ಭವ ಇಂಪಾರ್ಟೆಂಟ್. ಅದಾದಮೇಲೆ ಪತ್ರಲೇಖನ ಇರುತ್ತೆ. ಸೊ ಒಂದು ಎಕ್ಸಾಂಪಲ್ ಇಲ್ಲಿದೆ, ನೋಡ್ಕೊಳ್ಳಿ ಹೇಗೆ ಬರಿಬೇಕು ಅಂತ. ಸೊ ಆಮೇಲೆ ಪ್ರಬಂಧ ಇರುತ್ತೆ. ಸೊ ಇದು ಪಾಸಿಂಗ್ ಪ್ಯಾಕೇಜ್. ಸ್ಟೇ ಟ್ಯೂನ್ ಫಾರ್ ಮೋರ್ ಸಚ್ ಅಪ್ಡೇಟ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.